ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಮಳೆ ಹಾನಿ ಸಮೀಕ್ಷೆ ಬಳಿಕ ಪರಿಹಾರ. ಜಾತಿ ಸಮೀಕ್ಷೆ ಬಗ್ಗೆ ಬಿಜೆಪಿಯವರ ಹೇಳಿಕೆಗಳನ್ನು ಕಡೆಗಣಿಸಿದ ಸಿಎಂ. ಬ್ಯಾಂಕ್ ದರೋಡೆ ಆರೋಪಿಗಳ ಶೀಘ್ರ ಬಂಧನಕ್ಕೆ ಸೂಚನೆ. ಅತಿವೃಷ್ಟಿಯಿಂದ ಹತ್ತಿ ತೊಗರಿ ಬೆಳೆ ಹಾನಿ, ರೈತರಿಗೆ ಕೂಡಲೇ ಪರಿಹಾರ ನೀಡಿ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಸರ್ಕಾರಕ್ಕೆ ಆಗ್ರಹ. ಮಹಿಳಾ ಮತ್ತು ದಲಿತ ವಿರೋಧಿ ಹೇಳಿಕೆ ಆರೋಪ. ಶಾಸಕ ಯತ್ನಾಳ್ ಹೇಳಿಕೆ ವಿರುದ್ಧ ಭೀಮ್ ಆರ್ಮಿ ಆಕ್ರೋಶ. ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ, ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಕೆಡಿಪಿ ಸಭೆಯಲ್ಲಿ ಎಸ್ಸಿ/ಎಸ್ಟಿ ಅನುದಾನ ದುರ್ಬಳಕೆ ಕುರಿತು ತೀವ್ರ ಆಕ್ಷೇಪ. ಕಾಮಗಾರಿಗಳ ಬಗ್ಗೆ ತನಿಖೆಗೆ ಕೆಡಿಪಿ ಸದಸ್ಯ ಒತ್ತಾಯ. ಶಾಸಕ ಬಾಲಕೃಷ್ಣ ಅವರಿಂದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶೀಘ್ರದಲ್ಲಿ ಚಾಲನೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಮಳೆ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಜಂಟಿ ಸಮೀಕ್ಷೆ ನಡೆಸಲು ಈಗಾಗಲೇ ಸೂಚಿಸಲಾಗಿದೆ. ಸಮೀಕ್ಷೆ ಪೂರ್ಣಗೊಂಡ ಬಳಿಕ ರೈತರಿಗೆ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಜಯಪುರದ ಚಡ್ಚಣಾ ಬ್ಯಾಂಕ್ ದರೋಡೆ ಪ್ರಕರಣ ಕುರಿತು ವಿಜಯಪುರ ಎಸ್ಪಿಗೆ ಸೂಚನೆ ನೀಡಲಾಗಿದೆ. ಈಗಾಗಲೇ ಸೋಲಾಪುರದಲ್ಲಿ ಕಾರು ಪತ್ತೆಯಾಗಿದ್ದು ಆರೋಪಿಗಳನ್ನು ಶೀಘ್ರವೇ ಬಂಧಿಸಲಾಗುವುದು ಎಂದರು. ಇನ್ನು ಈ ವೇಳೆ ಜಾತಿ ಸಮೀಕ್ಷೆ ಕುರಿತು ಪ್ರತಿಕ್ರಿಯಿಸಿದ ಸಿಎಂ, ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಸ್ವಾತಂತ್ರ್ಯ ಬಂದು 78 ವರ್ಷಗಳ ನಂತರ ಜನರ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿ ಅರಿತುಕೊಳ್ಳಲು ಇದು ನೆರವಾಗುತ್ತದೆ. ಬಿಜೆಪಿಯವರು ಏನೇ ಹೇಳಿದರೂ ಕೇಳಲು ಸಾಧ್ಯವಿಲ್ಲ ಎಂದ ಅವರು, ರೈತರ ಸಾಲ ಮನ್ನಾ ಬೇಡಿಕೆ ಕುರಿತು ಪರಿಶೀಲಿಸಲಾಗುವುದು. ಕಳೆದ ವರ್ಷದ ಪ್ರವಾಹ ಪರಿಹಾರ ನೀಡಲು ಕೇಂದ್ರ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ನ್ಯಾಯಾಲಯದ ಮೂಲಕ ಪರಿಹಾರ ಪಡೆದಿದ್ದೇವೆ ಎಂದು ಕೇಂದ್ರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಬೆಳೆ ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು. ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದ್ದೀವಿ, ಮಾಡೋಕ್ಕೆ ಹೇಳಿದ್ದೀವಿ, ಸೂಚನೆ ಕೊಟ್ಟಿದ್ದೀನಿ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಬಹುಶಃ ಇನ್ನೊಂದು ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ. ಅದಾದಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ. ಇನ್ನು ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ. ವಾಳ್ಕೆ ಮಳೆಗಿಂತ 4% ಜಾಸ್ತಿ ಆಗಿದೆ ಈ ಸಾರಿ ಮಳೆ. ಓವರಾಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದೆ. ಈಗ ಬೀದರ್, ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಯಾದಗಿರಿ, ಬೀದರ್, ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ. ಕೂಡಲೇ ಅದಕ್ಕೆ ಪರಿಹಾರ ಕೂಡ ಕೊಡ್ತೀವಿ. ಪ್ರಾಥಮಿಕ ವರದಿ ಇಲ್ಲ, ಒಟ್ಟಿಗೆ ಫೈನಲ್ ವರದಿ ತಗೋತೀವಿ. ಇನ್ಶೂರೆನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸರಿ, 24-25ರಲ್ಲಿ 656 ಕೋಟಿ ಹೈಯೆಸ್ಟ್ ಬಂದಿದೆ. ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ, ಅವರಿಗೆ ಏನಾದರೂ ಪರಿಹಾರ ಅದು ಕೊಡೋಣ. ಅದೇ ಈಗ ಹೇಳಿದ್ದೀನಿ, ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ, ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಬಿಜಾಪುರದ ಎಸ್ಪಿಗೆ ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು. ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ. ಬೀದರ್ ಆಯ್ತು, ಚಡ್ಚಣ್ ಆಯ್ತು, ಕಲಬುರಗಿನಲ್ಲೂ ATM ದರೋಡೆ ಆಗಿತ್ತು ಸರ್. SBI ಬ್ಯಾಂಕ್ಗಳಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ. ಅವರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡ್ಕೊಳ್ಳೋದಿಲ್ಲ, CC ಕ್ಯಾಮ್ರಾ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ಲ. ಈಗ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು. ಹೌದು ಸರ್, ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ. ರಾಜ್ಯದಲ್ಲಿ ಅತಿವೃಷ್ಟಿಯಿಂದಾಗಿ ಹತ್ತಿ ಮತ್ತು ತೊಗರಿ ಬೆಳೆ ಹಾನಿಗೊಳಗಾಗಿದ್ದು, ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ನೀಡುವ ಕೆಲಸ ಮಾಡಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಕಲಬುರಗಿಗೆ ಬಂದಿದ್ದಾರೆ. ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಪರಿಹಾರ ವಿತರಣೆ ತ್ವರಿತಗೊಳಿಸಬೇಕು. ಸರ್ಕಾರಕ್ಕೆ ಕುರ್ಚಿ ಕಂಟಕ ಬಂದಾಗ ಮಾತ್ರ ಜಾತಿ ಸಮೀಕ್ಷೆಯಂತಹ ವಿಷಯಗಳನ್ನು ಪ್ರಸ್ತಾಪಿಸುತ್ತಾರೆಂದು ಟೀಕಿಸಿದರು. ಹತ್ತಿ ಬೆಳೀತಕ್ಕಂಥ ರೈತರು, ತೊಗರಿ ಬೆಳೀತಕ್ಕಂಥ ರೈತರು, ಕೃಷಿಕರು ತೊಂದರೆಯಲ್ಲಿದ್ದಾರೆ. ಮಳೆ ಹೆಚ್ಚಾಗಿರೋದ್ರಿಂದ, ಅತಿವೃಷ್ಟಿಯಿಂದ ಬೆಳೆ ಸಮೀಕ್ಷೆ ಆಗಿ
ರೈತರಿಗೆ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತುರ್ತಾಗಿ ಪರಿಹಾರವನ್ನ ಕೊಡ್ತಕ್ಕಂಥ ವಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಸಂವಿಧಾನಿಕ ಹಾಗೂ ಮಹಿಳಾ ದಲಿತ ವಿರೋಧಿ ಹೇಳಿಕೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಭೀಮ್ ಆರ್ಮಿ ಸಂಘಟನೆಯವರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾಕಾರರು ಡಿಸಿ ಕಚೇರಿ ಆವರಣಕ್ಕೆ ಆಗಮಿಸಿ ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಮಾತನಾಡಿದ ಸಂಘಟನೆಯ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಎಚ್ಎಸ್ ಮಂಜುನಾಥ್, ದಸರಾ ಉದ್ಘಾಟನೆಯನ್ನು ಮುಸ್ಲಿಂ ದಲಿತ ಮಹಿಳೆಯರು ಮಾಡುವ ಅರ್ಹತೆ ಇಲ್ಲ, ಕೇವಲ ಸನಾತನ ಧರ್ಮದ ಮಹಿಳೆಯರಷ್ಟೇ ಅರ್ಹರು ಎಂದಿದ್ದಾರೆ. ಈ ಹೇಳಿಕೆ ಮುಸ್ಲಿಂ ಹಾಗೂ ದಲಿತ ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದೆ ಹಾಗೂ ಜಾತಿ ಮತ್ತು ಧಾರ್ಮಿಕ ಭೇದ ಭಾವ ಪ್ರೋತ್ಸಾಹಿಸುತ್ತದೆ. ಇದು ಸಂವಿಧಾನದ ಜಾತ್ಯತೀತ ಮತ್ತು ಸಮಾನತೆಯ ತತ್ವಗಳಿಗೆ ವಿರುದ್ಧವಾಗಿದೆ. ಎಸ್ಪಿ ಅವರು ಕೂಡಲೇ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಮಹಿಳೆಯರ ಗೌರವಕ್ಕೆ ಕುಂದು ತರುವ ಕಾನೂನಿನ ಅಡಿ ಯತ್ನಾಳ್ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಮ್ಮ ಕರ್ನಾಟಕದ ಮಾನ್ಯ ಘನ ಸರ್ಕಾರ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆ ಹೆಣ್ಣುಮಗಳು ಶ್ರೀಮತಿ ಬಾನು ಮುಷ್ತಾಕ್ ಮೇಡಮ್ ಅವರನ್ನು ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೇ ತಡ ಕೆಲವು BJP ಪುಡಾರಿಗಳು, ಅವಿವೇಕಿಗಳು, ಅನಾಗರಿಕರು ಈ ಯತ್ನಾಳ್ ಮತ್ತು ಈ ಪ್ರತಾಪ್ ಸಿಂಹ ಮತ್ತು CT ರವಿ ಅಂತ ಅವಿವೇಕಿ ನನ್ನ ಮಕ್ಕಳುಗಳು ಏನು ಇವತ್ತು ಮಹಿಳಾ ವಿರೋಧಿ ಹೇಳಿಕೆಗಳನ್ನ, ದಲಿತ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವರಿಗೆ ಮಾನವೀಯತೆ, ಮನುಷ್ಯತ್ವ ಇಲ್ಲ. ಹೆಣ್ಣು ಅನ್ನೋದನ್ನು ಏನೋ ಒಂಥರ ಭಾರಿ ತುಚ್ಛವಾಗಿ ಕಾಣ್ತಾರೆ. ಹೆಣ್ಣಿನಿಂದ ಬಂದಂಥ ಈ ಅವಿವೇಕಿ ನನ್ನ ಮಕ್ಕಳು ಈ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಪ್ರಸನ್ನ, ಕಾರ್ಯಾಧ್ಯಕ್ಷ ದೊರೆರಾಜು, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಚೇತನ್, ಸ್ವಾಮಿ ಜಾಜೂರ್ ಸೇರಿದಂತೆ ಇತರರು ಹಾಜರಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅನುದಾನವನ್ನು ಸಾಮಾನ್ಯ ಜನರ ಯೋಜನೆಗಳಿಗೆ ಬಳಸುತ್ತಿರುವುದರ ಬಗ್ಗೆ ಕೆಡಿಪಿ ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿದ್ದು, ಕೆಡಿಪಿ ಸದಸ್ಯ ಮಧು ಈ ಕುರಿತು ಅಧಿಕಾರಿಗಳನ್ನ ಪ್ರಶ್ನಿಸಿದ್ದಾರೆ. ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಸದಸ್ಯ ಮಧು, ಎಸ್ಸಿ ಎಸ್ಟಿ ಕಾಲೋನಿಗಳು ಇಲ್ಲದ ಸ್ಥಳಗಳಲ್ಲಿಯೂ ಅನುದಾನ ಬಳಸಿ ಕಾಮಗಾರಿ ಮಾಡಲಾಗಿದೆ. ಜೊತೆಗೆ ಒಂದೇ ಕಾಮಗಾರಿಗೆ 3 ಇಲಾಖೆಗಳಿಂದ ಹಣ ಬಿಡುಗಡೆಯಾಗಿರುವುದು ಅನುಮಾನಕ್ಕೆ ಎಡೆಮಾಡಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಅಮೌಂಟು ಖರ್ಚಾಗಿನೇ ಇಲ್ಲ, 2 ಕೋಟಿ. ಒಂದೊಂದು ಇಲಾಖೆ 40 ಲಕ್ಷ 30 ಲಕ್ಷ. ಕಾಲೋನಿ ಮಾತ್ರ ಆಗಿವೆ, ಜನಗಳು ಮಾತ್ರ ಆಗೇ ಇಲ್ಲ. ಇದೇನಿದೆ ಸರ್ ಇದು? ಸಾಮಾನ್ಯವಾಗಿ ಲಿಂಕ್ ಮಾಡಿದ್ರು. ಲಿಂಕ್ ಮಾಡೋಲ್ಲ, SCP ಅಮೌಂಟ್ ಅಂದ್ರೆ ಏನು? ನೀವೆಲ್ಲ ಮಾಡ್ಬಿಟ್ಟು SCP ಹೆಸರು ಯಾಕೆ ಹೇಳ್ತೀರಾ? ನೀವು ಸರ್ಕಾರಕ್ಕೆ ಮಂಜೂರಿ ಕೊಡಿ, ಆಚರಣೆಯಲ್ಲಿ ನಾವು ಲಿಂಕ್ ಪ್ರೊವೈಡ್ ಮಾಡಿದೀವಿ ಅಂತ ಕೊಡಿ. ಅದ್ಯಾಕೆ SCP ಅಂತ ಹಾಕಿದ್ದೀರಾ? ಶಾಸಕ ಸಿಎಂ ಬಾಲಕೃಷ್ಣ ಪ್ರತಿಕ್ರಿಯಿಸಿ, ತಾಲೂಕಿನಲ್ಲಿ 14 ಅಂಬೇಡ್ಕರ್ ಭವನಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಶೀಘ್ರದಲ್ಲಿ ಬಾಗೂರು, ನುಗ್ಗೇಹಳ್ಳಿ, ಹಿರಿಸಾವೆ, ಶ್ರವಣಬೆಳಗುಳ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಅಲ್ಲದೆ ಸ್ವಂತ ಕಟ್ಟಡಗಳಿಲ್ಲದ ಅಂಗನವಾಡಿ ಕೇಂದ್ರಗಳಿಗೆ ಸ್ಥಳ ಗುರುತಿಸಿ ಕಟ್ಟಡ ನಿರ್ಮಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಈ ವೇಳೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆಯ ಕುರಿತು ಚರ್ಚಿಸಲಾಯಿತು. ಸಭೆಯಲ್ಲಿ ಪೊಲೀಸ್ ಡಿವೈಎಸ್ಪಿ ಕುಮಾರ್, ತಾಲೂಕು ದಂಡಾಧಿಕಾರಿ ಶಂಕರಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಪ್ರಕಾಶ್, ಕೆಡಿಪಿ ಸದಸ್ಯರಾದ ಮಹೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ವಿಶ್ವಕರ್ಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ವಿಶ್ವಕರ್ಮರ ಕೊಡುಗೆಯನ್ನು ಸ್ಮರಿಸಿದರು. ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾತನಾಡಿ, ನಮ್ಮ ಜಗತ್ತನ್ನೇ ನಿರ್ಮಿಸಿದವರು ವಿಶ್ವಕರ್ಮರು. ಅವರ ಕಲೆ ಮತ್ತು ಕೌಶಲ್ಯಗಳಿಗೆ ನಾವು ಸದಾ ಋಣಿಯಾಗಿರುತ್ತೇವೆ. ಈ ಸಂದರ್ಭದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಶಿಲ್ಪಕಲೆಗಳ ಬೀಡಾಗಿರುವ ನಮ್ಮ ಹಾಸನದಲ್ಲಿ ಒಂದೊಂದು ಕಲ್ಲಿನಲ್ಲೂ ಅವರ ಹೆಸರು ಅಚ್ಚಾಗಿದೆ ಎಂದು ಹೇಳಿದರು. ಹಾಸನದ ಸಮಸ್ತ ಜನತೆಗೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಗತ್ತನ್ನೇ ನಿರ್ಮಿಸಿದವರು, ಅದರಲ್ಲೂ ನಾವು ಹೇಳಬೇಕು ಅಂದರೆ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವರನ್ನು ನಾವೆಲ್ಲರೂ ನೆನಪು ಮಾಡ್ಕೊತೇವೆ. ಅದರಲ್ಲೂ ಮುಖ್ಯವಾಗಿ ಹಾಸನ, ಅವರ ಪ್ರತಿಯೊಂದು ಕಲ್ಲಿನಲ್ಲೂ ಸಹ ಅವರ ಹೆಸರು ಅವರು ಕೆತ್ತಿದರೋ ಇಲ್ಲ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇಂದೂ ಸಹ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು.
ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಹಾಸನದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನಿ ಮೋದಿ ದೇಶವನ್ನು ವಿಶ್ವಮಟ್ಟದಲ್ಲಿ ಮುನ್ನಡೆಸುತ್ತಿರುವ ರೀತಿ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ತಿಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಮೋದಿಯವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಕೇವಲ 1 ದಿನಕ್ಕೆ ಸೀಮಿತವಾಗಿಲ್ಲ. ಮುಂದಿನ 15ರಿಂದ 20 ದಿನಗಳ ಕಾಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸೇವಾ ಕಾರ್ಯಗಳು ನಡೆಯಲಿವೆ ಎಂದು ತಿಳಿಸಿದರು. ವಿಶ್ವನಾಯಕ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿ ಭಾರತವನ್ನು ವಿಶ್ವಮಟ್ಟದಲ್ಲಿ ಗೌರವಯುತವಾಗಿ ಯಾವ ರೀತಿಯಾಗಿ ಒಂದು ದೇಶವನ್ನು ಮುನ್ನಡೆಸಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಾವು ರಕ್ತದಾನ ಶಿಬಿರದ ಜೊತೆಯಾಗಿ ಅನೇಕ ಸೇವಾ ಚಟುವಟಿಕೆಗಳನ್ನ. ಇದೇ ವೇಳೆ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಇಂದು ಪ್ರಧಾನಿ ಮೋದಿಯವರ ಜನ್ಮದಿನದ ಅಂಗವಾಗಿ 100ಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ತಿಳಿಸಿದರು. ನರೇಂದ್ರ ಮೋದಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಹಾಸನ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಏನು ರಕ್ತದಾನ ಶಿಬಿರ ಏರ್ಪಡಿಸಿದ್ವಿ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು 100ಕ್ಕೂ ಹೆಚ್ಚು ಯುವಕರು ರಕ್ತದಾನವನ್ನು ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಶುಭವನ್ನು ಕೋರುತ್ತಾ ನಮ್ಮ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಯಲ್ಲಿ ದೇವಾಂಗ ಕ್ರೈಸ್ತರನ್ನು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಿರುವುದಕ್ಕೆ ದೇವಾಂಗ ಸಮುದಾಯ ತೀವ್ರ ಅವಿರೋಧ ವ್ಯಕ್ತಪಡಿಸಿದೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಎಂಎಚ್ ಹಾಗೂ ಇತರರು, ದೇವಾಂಗ ಸಮುದಾಯವು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದೆ. ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯದ ಕೊರತೆಯಿಂದಲೇ ಸಮುದಾಯ ಇನ್ನಷ್ಟು ಹಿಂದುಳಿಯುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇವಾಂಗ ಕ್ರೈಸ್ತರನ್ನು 2A ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸುವುದು ನಮ್ಮ ಸಮಾಜದ ಕೊಡಲಿಪೆಟ್ಟಿನಂತೆ ಆಗಿದೆ. ಇಂತಹ ಸಂದರ್ಭದಲ್ಲಿ ದೇವಾಂಗ ಕ್ರೈಸ್ತರನ್ನು 2A ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಿರುವುದು ನಮ್ಮ ಸಮಾಜಕ್ಕೆ ಕೊಡಲಿ ಪೆಟ್ಟಿನಂತೆ ಆಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ಹಿಂದೂ ಸಮಾಜದ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಜನರನ್ನು ಕ್ರೈಸ್ತ ಮಿಷನರಿಗಳು ರಾಜ್ಯಾದ್ಯಂತ ಮತಾಂತರ ಮಾಡುತ್ತಿರುವುದು ಸ್ಪಷ್ಟವಾಗಿದೆ. ಸರ್ಕಾರ ಈ ಬಗ್ಗೆ ತನಿಖೆ ನಡೆಸಿ ಮತಾಂತರ ಕೇಂದ್ರಗಳನ್ನು ಪತ್ತೆ ಹಚ್ಚಿ ಇಂತಹ ಕೃತ್ಯಗಳಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ದೇವಾಂಗ ಜಾತಿ ಗಣತಿ ನಡೀತಾ ಇದೆ. ಹಿಂದುಳಿದ ವರ್ಗದ ಜಾತಿ ಗಣತಿ, ಅದರಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ದೇವಾಂಗ ಸಮಾಜ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥ ಒಂದು ಮಾಪನ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ಇತಿಹಾಸದಲ್ಲಿ ದೇವಾಂಗ ಕ್ರಿಶ್ಚಿಯನ್ ಅನ್ನೋ ಒಂದು ಜಾತಿ ಇರಲಿಲ್ಲ. ನಮ್ಮದು 2A ಕ್ಯಾಟಗರಿಗೆ ಸೇರಿದ್ದು. ಈಗ ದೇವಾಂಗ ಆದ ನಂತರ ದೇವಾಂಗ ಕ್ರಿಶ್ಚಿಯನ್ ಅಂತ ಒಂದು ಉಪಜಾತಿಯನ್ನು ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಇದೆ. ನಾವು ಇಷ್ಟರವರೆಗೆ ಆ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ನಾವಿದ್ದೇವೆ ವಿನಃ ದೇವಾಂಗ ಕ್ರಿಶ್ಚಿಯನ್ ಎಂಬುದು ಇರಲಿಲ್ಲ. ಸೊ ಇದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ಈ ಕ್ರಿಶ್ಚಿಯನ್ರು ಸುದ್ದಿಗೋಷ್ಠಿಯಲ್ಲಿ ದೇವಾಂಗ ಸಮಾಜದ ಶಂಕರ್ ಶೆಟ್ಟಿ, ಚಂದ್ರಕುಮಾರ್ ಲಕ್ಷ್ಮಣ್, ಪ್ರಕಾಶ್ ತೇಜಾವತಿ ಇದ್ದರು. ಇದೇ ತಿಂಗಳ 22ರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಜಾತಿಗಣತಿ ಆರಂಭಿಸುತ್ತಿದ್ದು, ವಿಪ್ರ ಬಾಂಧವರು ಧರ್ಮ ಹಿಂದೂ, ಜಾತಿ ಬ್ರಾಹ್ಮಣ ಎಂದು ನಮೂದಿಸಬೇಕೆಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಉಪಾಧ್ಯಕ್ಷ ಕೆಪಿಎಸ್ ಪ್ರಮೋದ್ ಮನವಿ ಮಾಡಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದಿನ ಜಾತಿಗಣತಿ ಸಮೀಕ್ಷೆಗಳಲ್ಲಿ ಕೇವಲ 18 ಲಕ್ಷ ಇದೆ ಎಂದು ನಮೂದಿಸಲಾಗಿದೆ. ಆದರೆ ರಾಜ್ಯದಲ್ಲಿ ನಮ್ಮ ಸಮುದಾಯ ಸುಮಾರು 52 ಲಕ್ಷ ಇದೆ. ಎಲ್ಲಾ ಉಪಪಂಗಡದವರು ಹಿಂದೂ ಬ್ರಾಹ್ಮಣ ಎಂದೇ ದಾಖಲಿಸಿ, ಹಾಗೆಯೇ ಹಿಂದೆ ಬ್ರಾಹ್ಮಣ ಸಮುದಾಯಕ್ಕೆ 210 ಕ್ರಮ ಸಂಖ್ಯೆ ನೀಡಿದ್ದರು, ಈಗ 218 ಎನ್ನುತ್ತಿದ್ದಾರೆ. ಈ ರೀತಿಯ ಗೊಂದಲ ಮಾಡಬೇಡಿ. ಹಾಗೆಯೇ ಬ್ರಾಹ್ಮಣ, ಕ್ರಿಶ್ಚಿಯನ್ ಇತ್ಯಾದಿ ಕಾಲಂಗಳನ್ನು ತೆಗೆಯಿರಿ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ತಮಗೆಲ್ಲ ತಿಳಿದಿರುವಂತೆ 22ನೇ ತಾರೀಕಿಂದ ಕರ್ನಾಟಕ ಸರ್ಕಾರ ಜಾತಿಯ ಜನಗಣತಿಯನ್ನು ಪ್ರಾರಂಭ ಮಾಡ್ತಾ ಇದೆ. ಈಗಾಗಲೇ ವಿವಿಧ ಪಂಗಡಗಳು, ಉಪಪಂಗಡಗಳು, ಜಾತಿ ಧರ್ಮದ ಎಲ್ಲ ಗುರುಗಳು ಮತ್ತು ಅದರ ಮುಖಂಡರುಗಳು ತಮ್ಮ ತಮ್ಮ ಜಾತಿಯ ಮತ್ತು ಧರ್ಮದ ಎಲ್ಲರಿಗೂ ಸಹ ಯಾವ ರೀತಿ ತಮ್ಮ ಇದನ್ನು ನೋಂದಾಯಿಸ್ಕೊಳ್ಬೇಕು ಅಂತಕ್ಕಂಥ ಆಗಲೇ ಎಲ್ಲ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಜಾತಿ ಗಣತಿಯ ಉದ್ದೇಶ ಏನಿದೆ ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ.
ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾವಂತರು ಹೇಗೆ ಏನು ಮತ್ತು ಮುಂದೆ ಅದಕ್ಕೆ ಯಾವ ರೀತಿ ನಾವು ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬಂದಿರ್ತಕ್ಕಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಏನು ವಿಪ್ರರು ಬ್ರಾಹ್ಮಣರಂತ ಏನು ಅಂದ್ಕೊಂಡಿದ್ದೀವಿ, ಕಳೆದ ಬಾರಿ ಅನ್ಅಫಿಷಿಯಲ್ ಆಗಿ ಸರ್ಕಾರ ಅವರ ಮಟ್ಟದಲ್ಲಿ ಮಾಡಿದಾಗ ಬರೀ 14 ಲಕ್ಷ ಜನ ಮಾತ್ರ ಕರ್ನಾಟಕ. ಸುದ್ದಿಗೋಷ್ಠಿಯಲ್ಲಿ ಬ್ರಾಹ್ಮಣ ಸಭಾದ ಜಿಲ್ಲಾ ಪ್ರತಿನಿಧಿ ಪಿಎಸ್ ವೆಂಕಟೇಶ್, ಸಂಘಟನಾ ಕಾರ್ಯದರ್ಶಿ ನಾಗರಾಜ್, ಮಾಧವ ಸಂಘದ ವೆಂಕಟೇಶ್, ಶ್ರೀವತ್ಸ ಮತ್ತಿತರರು ಹಾಜರಿದ್ದರು. ಇಡೀ ವಿಶ್ವಕ್ಕೆ ದೈವ ಕಲೆಯ ಮೂಲಕ ತನ್ನ ವೃತ್ತಿಕಲೆ ಪರಿಚಯಿಸಿದ ಮಹಾನ್ ದಾರ್ಶನಿಕ ವ್ಯಕ್ತಿ ಇದ್ದರೆ ಅದು ಗುರು ಜಕಣಾಚಾರಿ ಎಂದು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಮಾತನಾಡಿದ ಅವರು, ವಿಶ್ವಕರ್ಮರು ಶಿಲ್ಪಶಾಸ್ತ್ರ, ತಂತ್ರಜ್ಞಾನ ಮತ್ತು ಕೈಗಾರಿಕಾ ಪ್ರಗತಿಯ ಸಂಕೇತ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಶ್ರಮ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಅದು ವಿಶ್ವಕರ್ಮರಿಗೆ ಸಲ್ಲಿಸುವ ನಿಜವಾದ ಪೂಜೆ. ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ಪಾತ್ರವನ್ನು ಹೊತ್ತು ಸಾಗಬೇಕೆಂದು ಹೇಳಿದರು. ಈ ಜಯಂತಿ ಆಚರಿಸೋ ಉದ್ದೇಶ ಏನಂದ್ರೆ ನಾವು ನಮ್ಮ ಸ್ಕಿಲ್ಗಳನ್ನ ಇಂಪ್ರೂವ್ ಮಾಡ್ಕೋಬೇಕು. ಕೆಲಸ ಮಾಡೋ ಸ್ಕಿಲ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗೋದ್ರಿಂದ ದೇಶದ GDP ಜಾಸ್ತಿ ಆಗ್ತದೆ. ಸೊ ಇದು ಈ ತಮ್ಮ ಸ್ಕಿಲ್ ನಿಂದ ಯಾವ ಸಮುದಾಯ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟಿದೆ, ಆ ಸಮಾಜಕ್ಕೆ ಒಂದು ಕೊಡುಗೆ, ಆ ಸಮಾಜದ ಹಿರಿಯರನ್ನ ಮುಖಂಡರನ್ನ ನೆನಪಿಸಿಕೊಳ್ತಾ ನಮಗೆ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನ ಹೇಳ್ತಾ ಈ ನಂತರ ಮಾತನಾಡಿದ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಪುರುಷೋತ್ತಮ್ ಆಚಾರ್, ವಿಶ್ವಕರ್ಮರು ವಿಶ್ವದ ಮೊದಲ ಶಿಲ್ಪಿ, ವಿಜ್ಞಾನಿ ಮತ್ತು ತಂತ್ರಜ್ಞ. ಇಂದಿನ ಆಧುನಿಕ ತಂತ್ರಜ್ಞಾನ, ಯಂತ್ರೋಪಕರಣಗಳು, ಕೈಗಾರಿಕಾ ಬೆಳವಣಿಗೆ ಇವೆಲ್ಲವೂ ವಿಶ್ವಕರ್ಮರ ತತ್ವಗಳಿಂದಲೇ ಪ್ರೇರಣೆ ಪಡೆದಿವೆ. ನಮ್ಮ ಸಮಾಜದ ಯುವಕರು ಶ್ರಮ, ಕೌಶಲ್ಯ ಮತ್ತು ಶಿಕ್ಷಣವನ್ನು ಅಳವಡಿಸಿಕೊಂಡರೆ ಭವಿಷ್ಯದಲ್ಲಿ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಬಹುದು ಎಂದು ಹೇಳಿದರು. ಒಂದು ವಿಂಗ್ ಅನ್ನು ಏರ್ಪಡಿಸಿ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸಮುದಾಯದ ಮಹಾಪುರುಷರನ್ನ ಗುರುತಿಸಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಬೇಕು ಎನ್ನುವ ಒಂದು ತೀರ್ಮಾನದಲ್ಲಿದೆ. ಈ ದಿವಸ ತಾಲೂಕು ಆಡಳಿತ ಅನ್ನೋದ್ರ ಬಗ್ಗೆ ನಾನು ಸರಳವಾಗಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿಚಾರವನ್ನು ಮಂಡಿಸ್ತಾ ಇದ್ದೇನೆ. ವಿಶ್ವಕರ್ಮ ಪರಬ್ರಹ್ಮ ಆದಿ ಮತ್ತು ಅನಂತ ಅಂತ ಹೇಳ್ತೀನಿ. ಆದಿ ಅಂದರೆ ಅವನಿಗೆ ಹುಟ್ಟು ಇಲ್ಲ, ಅನಂತ ಅಂದರೆ ಅವನಿಗೆ ಸಾವು ಇಲ್ಲ. ಹೀಗೆ ಹುಟ್ಟು ಸಾವು ಎರಡೂ ಇಲ್ಲದಂತಹ ಈ ಸಂದರ್ಭದಲ್ಲಿ ಸಮಾಜದ ಶಂಕರಾಚಾರ್, ಹಿತೇಶ್, ಬಾಬು, ಸುಂದರೇಶ್ ನಾರಾಯಣಾಚಾರ್, ಅರುಣಾಚಲಂ, ಜಯಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಬೆಳೆಗಾರರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುತ್ತಿದ್ದಾರೆ. ಆದರೆ ಅರಣ್ಯ ಇಲಾಖೆಯಿಂದ ಸಿಗುವ ಪರಿಹಾರ ಅತ್ಯಲ್ಪ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳ್ಳಾವರ ಗ್ರಾಮದ ರೈತ ವಿಶ್ವನಾಥ್ ನಾಯಕ್ ಮಾತನಾಡಿ, ಸೋಲಾರ್ ತಂತಿ ಬೇಲಿ ಹಾಕಿದರೂ ಕೂಡ ಕೆಲವು ಚತುರ ಆನೆಗಳು ಅದನ್ನು ದಾಟಿ ಜಮೀನುಗಳಿಗೆ ನುಗ್ಗಿ ಬೆಳೆ ನಾಶ ಮಾಡುತ್ತಿವೆ. ಕಳೆದ 8 ತಿಂಗಳ ಹಿಂದೆ ನನ್ನ ಜಮೀನಿನಲ್ಲಿದ್ದ ಸುಮಾರು 3-4 ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ಮತ್ತು ನೀರಾವರಿ ಉಪಕರಣಗಳನ್ನು ಆನೆಗಳು ನಾಶ ಮಾಡಿದವು. ಅರಣ್ಯ ಇಲಾಖೆಗೆ ಅರ್ಜಿ ಸಲ್ಲಿಸಿದರೂ ಸಹ ಕೇವಲ 30,000 ರೂಪಾಯಿ ಪರಿಹಾರ ನೀಡಿ ಕೈತೊಳೆದುಕೊಂಡಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಕಳೆದ ಶನಿವಾರ 18 ಕಾಡಾನೆಗಳ ಹಿಂಡು ತಮ್ಮ ಜಮೀನಿಗೆ ನುಗ್ಗಿ 4 ವರ್ಷದ ಸುಮಾರು 400 ಅಡಿಕೆ ಮತ್ತು 300ಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನು ನಾಶ ಮಾಡಿದ್ದು ಮತ್ತೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಪೈಪುಗಳು ಎಲ್ಲ ಹಾಳು ಮಾಡಿದ್ದಕ್ಕೆ, ಆಮೇಲೆ ಒಂದು 100 kg ಕಾಪರ್ ಸಲ್ಫೇಟ್ ದ್ರಾವಣ ಇತ್ತು, ಅದು ಸಹ ಹಾಳು ಮಾಡಿದ್ದಕ್ಕೆ ನನಗೆ ಬಂದದ್ದು ಬರೀ 9,000 ಮತ್ತು 18,000 2 ಸಲ ಇದಕ್ಕೆ. ಆದ್ದರಿಂದ ಕಾಫಿ ತೋಟದಲ್ಲಿ ಕೊಡುವ ಇದು ಪರಿಹಾರ ಸುಮ್ಮನೆ ನಾಮಕಾವಸ್ಥೆಗೆ ಮತ್ತು ಕಣ್ಣಾವರಿಸುವ ಪರಿಹಾರ ಆಗಿದೆ. ಈ ಥರ ಆದರೆ ನನ್ನ ಇದೇ ಬೊಮ್ಮನಹಳ್ಳಿಯಲ್ಲಿ ನನ್ನ ಸೊಸೆ ಅಡಿಕೆ ತೋಟದಲ್ಲಿ ಹೆಚ್ಚು ಕಮ್ಮಿ 4 ವರ್ಷದ 400 ಗಿಡಗಳು ಪುಡಿ ಮಾಡಿದೆ. 18 ಆನೆಗಳು ನುಗ್ಗಿ ಮೊನ್ನೆ ಎಲ್ಲ ಹಾಳು ಮಾಡಿದ್ದಾವೆ. ಅದು ಅಲ್ಲದೆ 300 ಚಿಲ್ಲರೆ ರೋಬಸ್ಟ ಗಿಡ ಅದನ್ನು ತುಳಿದು ಎಲ್ಲ ಹಾಳು ಮಾಡಿ, ಯಾವುದು ತೋಟದಲ್ಲಿ 90% ಎಲ್ಲ ಕಂಪ್ಲೀಟ್ ಕಳೆದು ಹೋಗಿದೆ. ಈ ಥರ ಆಗಿದೆ. ಅದಕ್ಕೆ ಬರೋ ಪರಿಹಾರ ಅಂದರೆ ಬರೀ 1000ದಲ್ಲಿ ಅಷ್ಟೇ. ಇದು 4 ಲಕ್ಷದವರೆಗೂ ಹಾನಿಯಾಗಿದೆ. 4 ವರ್ಷ ಇದಂದರೆ ಹೊಂಬಾಳೆ ಬಿಟ್ಟ ಅಡಿಕೆ ಮರಗಳು ಹಾಳಾಗಿದೆ. ಆದ್ದರಿಂದ
ಕಾಪಿ ತೋಟದ ನೀವು ಕೂಡ ಪರಿಹಾರ ಬರೀ ನಾಮಕಾವಸ್ಥೆ ಕಣ್ಣರಿಸುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೇಲೂರಿನ ಚನ್ನಕೇಶವ ದೇವಾಲಯದ ಆವರಣದಲ್ಲಿ ಯಾದವ ಸಂಘದ ವತಿಯಿಂದ ಮೊಸರು ಕುಡಿಕೆ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಾವಿರಾರು ಭಕ್ತರು ಈ ಉತ್ಸವದಲ್ಲಿ ಭಾಗವಹಿಸಿ ಕಣ್ತುಂಬಿಕೊಂಡರು. ಮಳೆಯ ನಡುವೆಯೂ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಕೃಷ್ಣ ಜಯಘೋಷ ಮೊಳಗಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶ್ರೀಕೃಷ್ಣ ಮತ್ತು ರಾಧೆಯರ ವೇಷಭೂಷಣ ತೊಟ್ಟು ಗಮನ ಸೆಳೆದರು. ಮೊಸರು ಕುಡಿಕೆ ಒಡೆಯುವ ಉತ್ಸವಕ್ಕೂ ಮೊದಲು ಚನ್ನಕೇಶವ ದೇವಾಲಯದ ನವರಂಗದಲ್ಲಿ ಕಂಸುವಧೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ನಂತರ ಉತ್ಸವ ಮೂರ್ತಿಗಳನ್ನು ವಾಹನದಲ್ಲಿಟ್ಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಅಲ್ಲದೆ ದೇವಾಲಯದ ರಾಜಗೋಪುರದ ಮುಂದೆ ನಿರ್ಮಿಸಿದ್ದ ಮಂಟಪದಲ್ಲಿ ಎತ್ತರಕ್ಕೆ ಕಟ್ಟಿದ್ದ ಮೊಸರು, ಹಾಲು, ಬೆಣ್ಣೆ ಮತ್ತು ನವಧಾನ್ಯ ತುಂಬಿದ 5 ಮಡಿಕೆಗಳನ್ನು ಯುವಕರು ಮಾನವ ಗೋಪುರ ನಿರ್ಮಿಸಿ ಒಡೆದರು. ಈ ಸಂದರ್ಭದಲ್ಲಿ ದೇಗುಲದ ಆಗಮಿಕ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್ಟರ್, ನರಸಿಂಹ ಭಟ್ಟರ್, ಯಾದವ ಸಂಘದ ಅಧ್ಯಕ್ಷ ರಮೇಶ್, ಗೌರವಾಧ್ಯಕ್ಷ ಅಣ್ಣೇಗೌಡ, ಕಾರ್ಯಾಧ್ಯಕ್ಷ ಎಸ್ಕೆ ನಾಗೇಶ್ ಸೇರಿದಂತೆ ಸಂಘದ ಸದಸ್ಯರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ಕನ್ನಡದ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಹೆಸರಿನಲ್ಲಿ ನೀಡುವ ಸಾಹಿತ್ಯ ದತ್ತಿ ಪ್ರಶಸ್ತಿಯನ್ನು ಸೆಪ್ಟೆಂಬರ್ 18ರಂದು ಶ್ರವಣಬೆಳಗೊಳದ ಚಾವುಂಡರಾಯ ಸಭಾಂಗಣದಲ್ಲಿ ಪ್ರದಾನ ಮಾಡಲಾಗುವುದು ಎಂದು ಕಸಾಪ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್ ಹಡೇನಳ್ಳಿ ತಿಳಿಸಿದರು. ಚನ್ನರಾಯಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2024ನೇ ಸಾಲಿನ ಪ್ರಶಸ್ತಿಗೆ ರಂಗಭೂಮಿ ಕಲಾವಿದ ಮತ್ತು ನಿರ್ದೇಶಕ ಎಚ್ ಜನಾರ್ದನ್ ಮತ್ತು 2025ನೇ ಸಾಲಿನ ಪ್ರಶಸ್ತಿಗೆ ಶೂದ್ರ ಪತ್ರಿಕೆಯ ಸಂಪಾದಕ ಶೂದ್ರ ಶ್ರೀನಿವಾಸ್ ಅವರು ಭಾಜನರಾಗಿದ್ದಾರೆ. ಕಾರ್ಯಕ್ರಮವು ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಶಾಸಕ ಡಾಕ್ಟರ್ ಸಿಎನ್ ಬಾಲಕೃಷ್ಣ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ಅಧ್ಯಕ್ಷತೆ ವಹಿಸಲಿದ್ದಾರೆಂದು ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ದತ್ತಿ ಪ್ರಶಸ್ತಿ ಇರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಯನ್ನ ಪ್ರದಾನ ಮಾಡುವ ಒಂದು ವಾಡಿಕೆಯನ್ನ ಹಿಂದಿನಿಂದಲೂ ಕೂಡ ಇಟ್ಕೊಂಡು ಬಂದಿದೆ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಸಿದ್ದಲಿಂಗಯ್ಯನವರು ತಮಗೆಲ್ಲ ಗೊತ್ತಿದೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಶ್ರವಣಬೆಳಗೊಳ ಹೋಬಳಿಯಲ್ಲಿ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿದಾಗ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪ್ರೀತಿಯಿಂದ ಇಡೀ ನಾಡು ಮೆಚ್ಚುವ ಹಾಗೆ ಸಮ್ಮೇಳನದ ಸರ್ವಾಧ್ಯಕ್ಷರ ಹುದ್ದೆ ನಿರ್ವಹಿಸಿದಂಥವರು. ಅದೇ ಸಂದರ್ಭದಲ್ಲಿ ಆ ಶ್ರೀ ಕ್ಷೇತ್ರದ ಶ್ರೀಗಳಂತ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಇಡೀ ರಾಜ್ಯ ಮೆಚ್ಚುವ ಹಾಗೆ ಯಾವುದೇ ಒಂದು ಸಣ್ಣ ಲೋಪದೋಷವು ಬಾರದ ಹಾಗೆ ಇಡೀ ನಾಡಿನ ಕನ್ನಡದ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ, ಸಾಹಿತಿಗಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವ ರೀತಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸಿಕೊಂಡು ತಮಗೆಲ್ಲ ಗೊತ್ತಿದೆ. ಇವತ್ತು 18ನೇ ತಾರೀಕು ಏನು ಶ್ರವಣಬೆಳಗೊಳ ಶ್ರೀ ಕ್ಷೇತ್ರದಲ್ಲಿ ಒಂದು ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಈ ಒಂದು ದತ್ತಿ ಪ್ರದಾನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ರಾಜ್ಯದಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ಜೋಶಿ ಸಾಹೇಬರು, ಮಹೇಶ್ ಜೋಶಿ ಅವರು, ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಜಬೀವುಲ್ಲಾ, ನಾಗೇಂದ್ರ, ಯಶೋಧ ಜೈನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಪೌಷ್ಟಿಕತೆ ಸಮಸ್ಯೆಯನ್ನು ಹೋಗಲಾಡಿಸಲು ಜನರಲ್ಲಿ ಪೌಷ್ಟಿಕ ಆಹಾರ ಸೇವನೆ ಕುರಿತು ಜಾಗೃತಿ ಮೂಡಿಸಬೇಕೆಂದು ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ಅಭಿಪ್ರಾಯಪಟ್ಟರು. ಅರ್ಕಲ್ಗೂಡು ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ದೇವರಾಜ ಅರಸು ಭವನದಲ್ಲಿ ನಡೆದ ಪೋಷಣ್ ಅಭಿಯಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಪೌಷ್ಟಿಕತೆಯು ಸಾವು ನೋವುಗಳಿಗೆ ಕಾರಣವಾಗುತ್ತಿದ್ದು, ಸರ್ಕಾರವು ಈ ಸಮಸ್ಯೆಯನ್ನು ನಿವಾರಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಜನರು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅಪೌಷ್ಟಿಕತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಅದಕ್ಕೆ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ಯೋಜನೆಗಳನ್ನ ಮಾಡಿಕೊಂಡು ಅಪೌಷ್ಟಿಕತೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಕಾರ್ಯಗಳನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಈ ಅಪೌಷ್ಟಿಕತೆ ಬಗ್ಗೆ ಈ ತಿಳುವಳಿಕೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರ್ತದೆ. ಅಂದ್ರೆ ಆ ಪೌಷ್ಟಿಕ ಆಹಾರ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ, ನ್ಯೂಟ್ರಿಷನ್ಸ್ ಇರತಕ್ಕಂಥ ಆಹಾರಗಳನ್ನು ನಾವು ತಗೋಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಿಟಿಪಿ ವೆಂಕಟೇಶ್, ಬೊಜ್ಜು ಸಹ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಇದು ದೈಹಿಕ ಶ್ರಮದ ಕೊರತೆ ಮತ್ತು ಒತ್ತಡದ ಬದುಕಿನಿಂದ ಬರುತ್ತದೆ. ಮನೆಯ ಸುತ್ತ ಅಥವಾ ಟೆರೆಸ್ ಮೇಲೆ ಸಾವಯವ ತರಕಾರಿ ಬೆಳೆದು ಸೇವಿಸುವುದರಿಂದ ಅಪೌಷ್ಟಿಕತೆ ಮತ್ತು ಬೊಜ್ಜು ಎರಡಕ್ಕೂ ಪರಿಹಾರ ಕಂಡುಕೊಳ್ಳಬಹುದು ಎಂದು ಸಲಹೆ ನೀಡಿದರು. ಇರಬಾರದು. ಈ ತರ ಯಾರ ಕಂಡುಬಂದಲ್ಲಿ ಅವರಿಗೆ ಸೂಕ್ತವಾದ ಒಂದು ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಒಂದು ಸೂಕ್ತವಾದ ಚಿಕಿತ್ಸೆ ಕೊಡಬೇಕು. ಅವರಿಗೆ ಪೌಷ್ಟಿಕವಾದ ಆಹಾರವನ್ನು ತಿನ್ನಲಿಕ್ಕೆ ತಾವುಗಳು ಅವರಿಗೆಲ್ಲ ಒಂದು ಗೈಡೆನ್ಸ್ ನ ಕೊಡಬೇಕು. ಈ ವರ್ಷ ಏನು ನಮ್ಮ
ಕೇಂದ್ರ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ. ಆ ಸುತ್ತೋಲೆ ಪ್ರಕಾರ ಈ ವರ್ಷದ ಪೋಷಣ್ ಮಾಸಾಚರಣೆ ಏನು ಸೆಪ್ಟೆಂಬರ್ 11ನೇ ತಾರೀಕು. ಇನ್ನು ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಸಹ ನಡೆಸಲಾಯಿತು. ವಿವಿಧ ಬಗೆಯ ಪೌಷ್ಟಿಕ ಆಹಾರಗಳು, ಸೊಪ್ಪು ಮತ್ತು ತರಕಾರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದ್ದು, ಈ ವೇಳೆ ತಾಲೂಕು ವೈದ್ಯಾಧಿಕಾರಿ ಪುಷ್ಪಲತಾ, ವಕೀಲರ ಸಂಘದ ಅಧ್ಯಕ್ಷ ಗಿರೀಶ್, ಜೆಎಂಎಫ್ಸಿ ನ್ಯಾಯಾಧೀಶ ಎಂ ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿವಾದಿತ ಪ್ರದೇಶದಲ್ಲಿ ಸಾರ್ವಜನಿಕರು ಹಾಗೂ ಹಕ್ಕುದಾರರು ಎಂದು ಯಾವುದೇ ಚಟುವಟಿಕೆ ನಡೆಸಬಾರದು ಎಂದು ತಹಶೀಲ್ದಾರ್ ಕೆಸಿ ಸೌಮ್ಯ ತಿಳಿಸಿದ್ದಾರೆ. ಅರ್ಕಲ್ಗೂಡು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು 2 ಕೋಮುಗಳ ಸಭೆ ನಡೆಸಿದ ತಹಶೀಲ್ದಾರ್ ಸೌಮ್ಯ ಅವರು ವಿವಾದಿತ ಪ್ರದೇಶವಾದ ಸರ್ವೆ ನಂಬರ್ 120 ಸರ್ಕಾರಿ ಕೆರೆ ಕಟ್ಟೆ ಎಂದು ಮತ್ತು 121 ಸರ್ಕಾರಿ ಜಾಗ ಎಂದು ಪಾಣಿಯಲ್ಲಿ ನಮೂದಿಸಿದೆ. ಈ ಜಾಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ದಾವೆ ಇದೆ. ಆದ್ದರಿಂದ ಸಾರ್ವಜನಿಕರಾಗಲಿ ಅಥವಾ ಸ್ಥಳದ ಹಕ್ಕುದಾರರು ಎಂದಾಗಲಿ ಆ ಪ್ರದೇಶದಲ್ಲಿ ಯಾವುದೇ ಚಟುವಟಿಕೆ ಅಥವಾ ಕಟ್ಟಡ ಕಟ್ಟುವ ಕೆಲಸಕ್ಕೆ ಮುಂದಾಗಬಾರದೆಂದು ಎಚ್ಚರಿಸಿದರು. ಅದನ್ನ ಸಿವಿಲ್ ಸೂಟ್ ಅಲ್ಲಿ ಮತ್ತೆ ಚಾಲೆಂಜ್ ಮಾಡಿದ್ದೀರಾ 18 ಅಲ್ಲೇನೋ ನೀವಿಬ್ರು ಪ್ಲಸ್ ನೀವು ಅಲ್ವಾ, ನೀವೇ ದಾವೆ ಹೂಡಿದ್ದೀರಾ ಅಲ್ವಾ ಅವರಿಬ್ರು ಮೇಲೆ. ಅದಕ್ಕೆ ನಿಮ್ಮಂತೆ ಅಗತ್ಯ ದಾಖಲಾತಿಗಳಿಗೂ ಅದನ್ನ ಸಲ್ಲಿಸಿ. ಬೇಕಾದ್ರೆ ಚೀಫ್ ಆಫೀಸರ್ ಅವರೇ ನೀವು ಕೂಡ ಪ್ಲೀಡ್ ಆಗ್ಬೋದು. ಆ ಕೇಸಲ್ಲಿ ಪ್ಲೀಡ್ ಆಗಬಾರ್ದು ಅಂತ ಏನಿಲ್ಲ. ದಯವಿಟ್ಟು ನೀವು ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ ಮೂಲಕ ಪ್ಲೀಡ್ ಆಗಿ ನಮ್ದೇನಿದೆ ಡಾಕ್ಯುಮೆಂಟ್ಸ್ ಅದನ್ನು ಕೊಡಿ. ಸೊ ಅದ್ರ ಮೇಲೆ ಸಿವಿಲ್ ಕೋರ್ಟಲ್ಲಿ ಆಲ್ರೆಡಿ ಒಂದೇ ಕೇಸ್ನಲ್ಲಿ ಈಗ ಆಲ್ರೆಡಿ ಒಂದು ಪ್ರಕರಣ ನಡೀತಿದೆ. ಸೇಮ್ ಸರ್ವೆ ನಂಬರ್ ಅಲ್ವಾ 121ಗೆ ಸರ್ವೆ ನಂಬರ್ ಅಲ್ಲಿ ನಡೀತಾ ಇದೆ. ಅದ್ರಲ್ಲಿ ನೀವು ವಿನ್ ಆದ್ಮೇಲೆ ಬೇಕಾದ್ರೆ ಬನ್ನಿ 121 ಅಲ್ಲಿ ಅಲ್ಲಿವರೆಗೂ ಯಥಾಸ್ಥಿತಿ ಮೇಂಟೈನ್ ಮಾಡಿ. ಆಸ್ ಆಫ್ ನೌ ನಮ್ಗೆ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಸರ್ವೆ ಮಾಡೋದಕ್ಕೆ ಆಗೋದಿಲ್ಲ. ಕೋರ್ಟ್ ಅಲ್ಲಿ ಏನ್ ಆದೇಶ ಬರುತ್ತೆ ಬರ್ಲಿ ಬಿಡಿ, ಅಲ್ಲಿವರೆಗೂ ಯಥಾಸ್ಥಿತಿ ಇರ್ಲಿ. ನಮಗೂ ಕೂಡ ಈಗ ರೋಡ್ ಹೋಗಿದೆ. ರೋಡ್ ಮುಂಚೆ ಏನಿತ್ತು ವಿಸ್ತೀರ್ಣ ಅಷ್ಟಿಲ್ಲ ಅಂತ ಎಲ್ಲ ಹೇಳ್ತಿದ್ದೀರಾ. ರೋಡ್ ಹೋಗಿರೋದ್ರ ಬಗ್ಗೆ ಮಾಹಿತಿ ಇದ್ರೆ ನೀವೇ ನಮಗ್ ತಂದ್ಕೊಡಿ. ಎಷ್ಟು ಅಕ್ವೈರ್ ಆಗಿದೆ, ಮುಂಚೆ ಏನಿತ್ತು ಅದು ನಾವು ನಮ್ಮ ಹಂತದಲ್ಲಿ ಪರಿಶೀಲಿಸ್ತೀವಿ. ನಾವು ಇದನ್ನು ಕೋರ್ಟ್ಗೆ ಹಾಕ್ತೀವಿ. ಈ ವೇಳೆ ಹೊಳೆನರಸೀಪುರ ಪೊಲೀಸ್ ಉಪವಿಭಾಗಾಧಿಕಾರಿ ಶಾಲು, ವೃತ್ತ ನಿರೀಕ್ಷಣಾಧಿಕಾರಿ ವಸಂತ್, ಸಬ್ ಇನ್ಸ್ಪೆಕ್ಟರ್ ಕಾವ್ಯ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರೇಷ್ಮೆ ಸಾಗಾಣಿಕೆಗಾಗಿ ರೈತರಿಗೆ ಸಾಲ ನೀಡಲು ನಮ್ಮ ಸಹಕಾರ ಸಂಘ ಸಿದ್ಧವಿದ್ದು, ಷೇರುದಾರರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಚೊಟ್ಟನಹಳ್ಳಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಬಸವರಾಜು ತಿಳಿಸಿದರು. ಮಳವಳ್ಳಿಯ ಚೊಟ್ಟನಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಳೆ ಸಾಲದ ಜೊತೆಗೆ ಕುರಿ, ಮೇಕೆ ಮತ್ತು ಕೋಳಿ ಸಾಕಾಣಿಕೆ ಮಾಡುವವರಿಗೂ ಸಾಲ ನೀಡಲಾಗುವುದು. ಸಂಘವು ಲಾಭದತ್ತ ಸಾಗುತ್ತಿದ್ದು, ಸರ್ಕಾರದ ಯಶಸ್ವಿನಿ ಮತ್ತು ವಿಮಾ ಯೋಜನೆಗಳ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಗೊಬ್ಬರವನ್ನ ಈ ಭಾಗದಲ್ಲಿ ಮಳೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಗೊಬ್ಬರ ಹೆಚ್ಚುವರಿ ಮಾರಾಟ ಆಗ್ತದೆ. ನಮ್ದೆಲ್ಲ ಬಹುತೇಕ ಡ್ರೈಲ್ಯಾಂಡ್ ಆಗಿರೋದ್ರಿಂದ ಗೊಬ್ಬರ ಇವತ್ತೆಲ್ಲ ನಮ್ದು ಒಂದು 15-16 ಲಕ್ಷ ರೂಪಾಯಿ ಮಾರಾಟ ಆಗುತ್ತೆ. ಹಾಗಾಗಿ ನಾವು ಹೆಚ್ಚು ಗೊಬ್ಬರ ಮಾರಾಟ ಮಾಡಬೇಕು ಅಂತಕ್ಕಂಥದಕ್ಕೆ ಗೋಡೌನ್ಗಳನ್ನ ನಿರ್ಮಾಣ ಮಾಡಿದೀವಿ. ಆದ್ರೆ ಇಲ್ಲಿ ಮಳೆ ಆಶ್ರಯ ಭೂಮಿ ಆಗಿರೋದ್ರಿಂದ, ನಮ್ಮಲ್ಲಿ ಕ್ಯಾನಲ್ ಇಲ್ಲದೆ ಇರೋದ್ರಿಂದ, ಹೆಚ್ಚು ರೀತಿ ನೀರಾವರಿ ಪ್ರದೇಶ ಅಲ್ಲದೆ ಇರೋ ಕಾರಣ ನಮ್ಮಲ್ಲಿ ಗೊಬ್ಬರ ಒಂದು ಕೊಪ್ಪಳ ಜಿಲ್ಲೆಯ ಕುಕನೂರ್ ತಹಶೀಲ್ದಾರ್ ಕಚೇರಿಯಲ್ಲಿ ಬುಧವಾರ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಿಸಲಾಯಿತು. ಈ ವೇಳೆ ಉಪನ್ಯಾಸಕ ಶರಣಪ್ಪ ಉಮಚಗಿ ಮಾತನಾಡಿ, ನಮ್ಮ ಭಾಗದ ಸ್ವಾತಂತ್ರ್ಯ ಸೇನಾನಿಗಳಾದ ರಾಮನಾಥ್ ತೀರ್ಥ, ಎಂ ನಾಗಪ್ಪ, ಮುರಡಿ ಭೀಮಜ್ಜ ಸೇರಿದಂತೆ ಹಲವು ಹೋರಾಟಗಾರರು ತಮ್ಮ ಜೀವದ ಹಂಗು ತೊರೆದು ನಿಜಾಮರ ಆಳ್ವಿಕೆ ವಿರುದ್ಧ ಹೋರಾಡಿದರು. ಅವರ ಹೋರಾಟದ ಫಲವಾಗಿ ನಾವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗಿದೆ ಎಂದು ಹೇಳಿದರು. ಆತನ ಅಧಾರ್ಮಿಕ ನೀತಿ ವಿರುದ್ಧವಾಗಿ, ಆತನ ಏನಂತಂದ್ರೆ ಅಸ್ವಾತಂತ್ರ್ಯ ನಿಯಮಗಳ ವಿರುದ್ಧವಾಗಿ ಸಂವಿಧಾನಬದ್ಧ ಹಕ್ಕುಗಳನ್ನ ಕೊಡ್ಲೇಬೇಕು ಅನ್ನುವ ಚಿಂತನೆಯನ್ನ ಸಾಕಾರಗೊಳಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಳೆ ಹಾನಿ ಸಮೀಕ್ಷೆ ಬಳಿಕ ಪರಿಹಾರ, ಜಾತಿ ಸಮೀಕ್ಷೆ ಬಗ್ಗೆ ಬಿಜೆಪಿಯವರ ಹೇಳಿಕೆಗಳನ್ನು ಕಡೆಗಣಿಸಿದ ಸಿಎಂ. ಬ್ಯಾಂಕ್ ದರೋಡೆ ಆರೋಪಿಗಳ ಶೀಘ್ರ ಬಂಧನಕ್ಕೆ ಸೂಚನೆ. ಅತಿವೃಷ್ಟಿಯಿಂದ ಹತ್ತಿ, ತೊಗರಿ ಬೆಳೆ ಹಾನಿ, ರೈತರಿಗೆ ಕೂಡಲೇ ಪರಿಹಾರ ನೀಡಿ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಸರ್ಕಾರಕ್ಕೆ ಆಗ್ರಹ. ಮಹಿಳಾ ಮತ್ತು ದಲಿತ ವಿರೋಧಿ ಹೇಳಿಕೆ ಆರೋಪ, ಶಾಸಕ ಯತ್ನಾಳ್ ಹೇಳಿಕೆ ವಿರುದ್ಧ ಭೀಮ್ ಆರ್ಮಿ ಆಕ್ರೋಶ. ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ, ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಕೆಡಿಪಿ ಸಭೆಯಲ್ಲಿ ಎಸ್ಸಿ/ಎಸ್ಟಿ ಅನುದಾನ ದುರ್ಬಳಕೆ ಕುರಿತು ತೀವ್ರ ಆಕ್ಷೇಪ, ಕಾಮಗಾರಿಗಳ ಬಗ್ಗೆ ತನಿಖೆಗೆ ಕೆಡಿಪಿ ಸದಸ್ಯ ಒತ್ತಾಯ. ಶಾಸಕ ಬಾಲಕೃಷ್ಣ ಅವರಿಂದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶೀಘ್ರದಲ್ಲಿ ಚಾಲನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.